ನಮ್ಮ ಭಾರತದಲ್ಲಿ ಎಲ್ಲೂ ಸಿಗದಂಥ ಅಪರೂಪವಾದಂಥ ಒಂದು ಮರ ಯಾರಾದರೂ ಅಟ್ಯಾಕ್ ಮಾಡ್ತಾ ಇದ್ರೆ ಅಂಥವ್ರಿಗೆ ಅಲ್ಲಿಗೆ ಗೊತ್ತಾಗ್ತಾಯ್ತಂತೆ. ಜಾಗ ಎಷ್ಟು ಜನಕ್ಕೆ ನೆನಪಿದೆ? ಈ ಕೋಟೆ ಸುಮಾರು 3 ಹಂತಗಳಲ್ಲಿ ನಿರ್ಮಾಣ ಮಾಡಿದ್ದಾರೆ. ಬಟ್ ನಾವು ಪರ್ಮಿಷನ್ ಕೇಳಿಕೊಂಡು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಒಳಗೆ ಬಂದ್ವಿ. ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜಿಟ್ಸೆಟ್. ನಾನು ನಿಮ್ಮ ರಜನೀಶ್. ಈ ದಿನ ನಾವಿದ್ದೀವಿ ಹೈದರಾಬಾದಿನ ಪ್ರಸಿದ್ಧವಾದಂತಹ ಗೋಲ್ಕೊಂಡ ಫೋರ್ಟ್ ಅಲ್ಲಿ. ಸೊ ನಾನು ಹಿಂದೆ ನೋಡ್ತಾ ಇದ್ರಲ್ಲ, ಸೊ ಗೋಲ್ಕೊಂಡ ಫೋರ್ಟ್ ಇದೆ. ಸೊ ಇದರ ವೈಶಿಷ್ಟ್ಯಗಳ ಬಗ್ಗೆ ನಾನು ನಿಮಗೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಬಟನ್ ಒತ್ತಿ. ಸೊ ಮತ್ತೆ ಯಾಕೆ ತಡ, ಬನ್ನಿ. ಇಲ್ಲಿರುವಂತ ಗೋಲ್ಕೊಂಡ ಫೋರ್ಟ್ ನ ವಿಶೇಷತೆ ಅದ್ಭುತವಾಗಿದೆ, ಅದ್ ಮಾತ್ರ ಮಿಸ್ ಮಾಡ್ಬೇಡಿ. ಬನ್ನಿ ಹೋಗೋಣ. ಟಿಕೆಟ್ ಪ್ರೈಸ್ ಬಂದು ಒಬ್ಬರಿಗೆ 25 ರೂಪಾಯಿ, ಚಿಕ್ಕ ಮಕ್ಕಳಿಗೆ 5 ರೂಪಾಯಿ. ವಿಡಿಯೋಗ್ರಫಿಗೆ ಎಕ್ಸ್ಟ್ರಾ 50 ರೂಪಾಯಿ ಪೇಮೆಂಟ್ ಮಾಡಬೇಕಾಗುತ್ತೆ. ಆನ್ಲೈನ್ ಪೇಮೆಂಟು ಅಥವಾ ಕ್ಯಾಶ್ ಸಹ ಕೊಡ್ಬೋದು. ಈ ಗೋಲ್ಕೊಂಡ ಫೋರ್ಟ್ನ ವಿಶೇಷತೆ ಏನಂದ್ರೆ, ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಕ್ಲಾಪ್ಸ್ ಹೊಡೆದ್ರೆ ಒಳಗಡೆ ಇರುವಂತ ಅರಮನೆಗೆ ಅಲ್ಲಿ ರಾಜರುಗಳಿಗೆ ಗೊತ್ತಾಗುತ್ತಂತೆ. ಯಾಕಂದರೆ ಯಾರಾದರೂ ಹೊಸ ಅತಿಥಿಗಳು ಬರ್ತಾ ಇದ್ರೆ ಅಥವಾ ಯಾರಾದರೂ ಅಟ್ಯಾಕ್ ಮಾಡ್ತಾ ಇದ್ರೆ ಅಂಥವ್ರಿಗೆ ಅಲ್ಲಿಗೆ ಗೊತ್ತಾಗ್ತಾಯ್ತಂತೆ. ಇದು ಇಲ್ಲಿನ ವಿಶೇಷತೆ. ಇವಾಗ ನಿಮಗೆ ಕ್ಲಾಸ್ ಮಾಡಿ ನನಗೆ ತೋರಿಸೋದಂಥ ಪೇಷನ್ಸ್ ನನಗಿಲ್ಲ, ಯಾಕಂದರೆ ಅಷ್ಟು ಕ್ರೌಡ್ ಇದ್ದಾರೆ, ಮತ್ತೆ ಅಲ್ಲಿ ಹೋಗಿ ಒಬ್ರು ನೋಡ್ಕೋಬೇಕು. ಸೊ ಆದ್ದರಿಂದ ತೋರ್ಸೋಕ್ಕಾಗ್ತಾಯಿಲ್ಲ, ಕ್ಷಮೆ ಇರಲಿ. ಇಲ್ಲಿ ಸುಮಾರು ನಾನು 9 ಇಯರ್ಸ್ ಬ್ಯಾಕ್ ನಾನು ಇಲ್ಲಿ ಬಂದಿದ್ದೆ. ಸೊ ಆವಾಗ ಅಷ್ಟು ಕ್ರೌಡ್ ಇರಲಿಲ್ಲ, ಇವಾಗ ತುಂಬ ಕ್ರೌಡ್ ಇದ್ದಾರೆ. ಇನ್ನೊಂದು ವಿಶೇಷತೆ ಏನಂದರೆ, ಇಲ್ಲಿ ಕಾಕತೀಯವರು ಆ ರಾಜಮ್ಮ ಮನೆ ತಂದವರು ಇಲ್ಲಿ ಮೊದಲಿಗೆ ಮಣ್ಣಿನ ಒಂದು ಕೋಟೆ ಕಟ್ತಾರೆ. ಅದಾದಮೇಲೆ ಬಹುಮನಿಯವರು, ಅದಾದಮೇಲೆ ನಿಜಾಮರು, ಮೊಘಲರು, ಹೀಗೆ ಹಲವಾರು ರಾಜಮನೆ ತಂದವರು ಇಲ್ಲಿ ಆಳ್ವಿಕೆ ಮಾಡ್ತಾರೆ. ಸೊ ನಮ್ಮ ಚೈಲ್ಡ್ಹುಡ್ ಡೇಸ್ ನೆನಪಾಗ್ತಾ ಇದೆ. ಇದೇ ಥರ ನಾವು ಟ್ರಿಪ್ಗೆಲ್ಲ ಬಂದ್ಬಿಟ್ಟು ಫೋಟೋ ಇಟ್ಕೊತಾ ಇದ್ವಿ. ಈ ಗೋಲ್ಕೊಂಡ ಫೋರ್ಟ್ನ ನಿರ್ಮಾಣ ಮಾಡೋದ್ರಲ್ಲಿ ತುಂಬ ನೈಪುಣ್ಯತೆ ತೋರಿಸಿದ್ದಾರೆ ಅನ್ಬೋದು. ಯಾಕಂದರೆ ಇಲ್ಲಿ ನೀವು ಒಳಗಡೆ ಹೋಗಿದ ತಕ್ಷಣ ನಿಮಗೆ ಕೃತಕ ಬೆಳಕುಗಳು ಒಳಗೆ ಬರಬೇಕು ಫೋರ್ಟ್ ಒಳಗೆ, ಆ ರೀತಿ ನಿರ್ಮಾಣ ಮಾಡಿದ್ದಾರೆ. ಆಚೆ ಎಷ್ಟು ಬಿಸಿ ಇತ್ತೋ ಒಳಗೆ ಬಂದಿದ ತಕ್ಷಣ ಅಷ್ಟೇ ತಂಪಾಗಿದೆ, ಕೂಲಾಗಿದೆ. ವಾವ್, ಏನೇನೋ ಗುಹೆಗಳೆಲ್ಲ ಇದೆ. ಇಲ್ಲಿ ಹೋಗ್ಬೋದಾ? ನೋಡ್ಕೊಂಬರೋಣ. ನಿಮ್ಮೆಲ್ಲರಿಗೂ ಕೊಹಿನೂರು ವಜ್ರದ ಬಗ್ಗೆ ಗೊತ್ತಿರಲೇಬೇಕು. ಕೊಹಿನೂರು ವಜ್ರದ ಮೂಲ ಎಲ್ಲಿದೆ ಅಂತ ಗೊತ್ತಾ? ಕೊಹಿನೂರು ವಜ್ರದ ಮೂಲನೇ ಇದೇ ಗೋಲ್ಕೊಂಡ ಪ್ರದೇಶ. 800-900 ವರ್ಷಗಳ ಹಿಂದೆ ಕೊಹಿನೂರು ವಜ್ರ ಇದೇ ಪ್ರದೇಶದಲ್ಲಿ ಸಿಕ್ಕುತ್ತೆ. ಇದನ್ನು ಕಾಕತೀಯವರ ಬಳಿ ಇರುತ್ತೆ ಮೊದಲು. ಅದ ನಂತರ ಇದು ಮೊಘಲರು ದಾಳಿ ಮಾಡಿದ ನಂತರ ಅವ್ರ ಕೈ ಸೇರುತ್ತೆ. ಅದಾದ ನಂತರ ರಂಜಿತ್ ಸಿಂಗ್ ಅವರ ಕೈಗೆ ಸಿಗುತ್ತೆ. ಕೊಹಿನೂರು ವಜ್ರ ಕಡೆಗೆ ಬಲವಂತವಾಗಿ ಲಾಹೋರ್ ಒಪ್ಪಂದದ ಮುಖಾಂತರವಾಗಿ ಬ್ರಿಟಿಷರ ಕೈ ಸೇರುತ್ತೆ. ನಮ್ಮ ದರಿದ್ರ ಏನಂದರೆ, ಇವತ್ತು ಅದೇ ಕೊಹಿನೂರು ವಜ್ರ ಲಂಡನ್ನಲ್ಲಿದೆ, ಬ್ರಿಟಿಷರ ಕೈಯಲ್ಲಿ. ಈ ಕೋಟೆ ಸುಮಾರು 3 ಹಂತಗಳಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಿಮಗೆ ಮೊದಲನೇದಾಗಿ ಸಿಗೋದೆ ಇಲ್ಲಿ ಸೈನಿಕರು ಮತ್ತು ಊರಿನ ಪ್ರಜೆಗಳು, ಅಂದರೆ ರಾಜ್ಯದ ಪ್ರಜೆಗಳು ಯಾರಾದರೂ ಬಂದರೆ ಇಲ್ಲಿ. ಎರಡನೇದು ಹಂತದ್ದು ಯಾವುದೋ ರಾಜಕೀಯ ಸಭೆಗಳು ನಡಿಬೇಕಾದ್ರೆ ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ, ಅದು ಎರಡನೇ ಹಂತ, ಅಲ್ಲಿ ಸಭೆಗಳು ನಡೆಯುವಂಥದ್ದು. ಮೂರನೇದು ಮೇಲೆ ಇರೋದೇ ರಾಜರು ವಾಸ ಮಾಡುತ್ತಿದ್ದಂಥ ಒಂದು ಪ್ರದೇಶ. ಈ 3 ಹಂತಗಳಲ್ಲಿ ಮಾಡ್ತಾರೆ.
ಇಲ್ಲಿ ಸುಮಾರು 87 ದೊಡ್ಡದಾದಂಥ ಗೋಡೆಗಳಿಂದ ಕೋಟೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಕೋಟೆಗೆ ಸುಮಾರು 8 ಹೆಬ್ಬಾಗಿಲುಗಳಿದೆ. ಇದು 11 ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶ ಹೊಂದಿರುವಂಥ ಒಂದು ದೊಡ್ಡದಾದಂಥ ಕೋಟೆ ಇದಾಗಿದೆ. ಈ ಜಾಗ ಎಷ್ಟು ಜನಕ್ಕೆ ನೆನಪಿದೆ? ಈ ಜಾಗ ನಿಮಗೆ ಎಷ್ಟು ಜನಕ್ಕೆ ನೆನಪಿದೆಯೋ ನನಗೆ ಗೊತ್ತಿಲ್ಲ. ನೀವೇನಾದರೂ ತೆಲುಗಿನ ಬೆಂಕಿ ಫಿಲಮ್ ನೋಡಿದ್ರೆ, ಅದು ನನ್ನ ತುಂಬ ನೆಚ್ಚಿನವಾದಂಥ, ತುಂಬ ಇಷ್ಟವಾದಂಥ ಒಂದು ಫಿಲಮ್ಮು. ಆ ಫಿಲಮಲ್ಲಿ ಲಾಸ್ಟ್ ಒಂದು ಕ್ಲೈಮ್ಯಾಕ್ಸ್ ಸೀನ್ ಬರುತ್ತೆ. ರವಿತೇಜ ಮತ್ತು ಅವ್ರ ಫ್ರೆಂಡ್ಸ್ ಅಲ್ಲಿ ನಿಂತಿರ್ತಾರೆ. ಸೊ ವಿಲನ್ನು ಈ ಕಡೆ ನಿಂತಿರ್ತಾನೆ, ಮತ್ತು ರವಿತೇಜ ಮತ್ತು ಅವ್ರ ಫ್ರೆಂಡ್ಸ್ ಈ ಕಡೆ ನಿಂತಿರ್ತಾರೆ. ರವಿತೇಜ ಮತ್ತು ಹೀರೋಯಿನು ಈ ಕಡೆ ಅವ್ರ ಫ್ರೆಂಡ್ಸ್ಗಳು ಗನ್ ಇಟ್ಕೊಂಡು ಶೂಟ್ ಮಾಡ್ತಾ ಇರ್ತಾರೆ. ಇದೇ ಜಾಗ ಅದು. ಅಷ್ಟೇ ಅಲ್ಲ, ಕನ್ನಡದ ಪುನೀತ್ ರಾಜ್ಕುಮಾರ್ ಮತ್ತು ತ್ರಿಷಾ ನಡೆಸಿರುವಂಥ ಫಿಲಮ್, ಅದು ಹೆಸರು ಮರ್ತೋದೆ ನಾನು. ಅದು ಯಾರಿಗಾದ್ರು ನೆನಪಿದ್ರೆ ಕಮೆಂಟ್ ಮಾಡಿ. ಆ ಫಿಲಮ್ ಶೂಟಿಂಗ್ ಸಹ ಇಲ್ಲೇ ನಡೆದಿರೋದು. ಇಲ್ಲಿ ತುಂಬ ಚಲನಚಿತ್ರಗಳು ಶೂಟಿಂಗ್ ಮಾಡಿದ್ದಾರೆ. ತುಂಬ ಕನ್ನಡ, ತೆಲುಗು, ತಮಿಳು, ಹಿಂದಿ ಅನೇಕ ಚಿತ್ರಗಳನ್ನು ಇಲ್ಲಿ ಶೂಟಿಂಗ್ ಮಾಡಿದ್ದಾರೆ. ನೋಡಿ, ಇಲ್ಲೆಲ್ಲ ಫಿರಂಗಿಗಳಿದೆ. 1 2 3 4 ಇದೆ. ನನಗೆ ಸುಮಾರು 9 ವರ್ಷಗಳ ಹಿಂದೆ ಕಾಲು ಉಳುಕಿ ಇವತ್ತಿಗೂ ಸಹ ನಡೆಯೋಕ್ಕೆ ಆಗ್ತಾಯಿಲ್ಲ. ನನಗೆ ನನ್ನ ಎಡಗಾಲಿಗೆ ತುಂಬ ನೋವಾಗ್ತಾಯಿದೆ. ಆವಾಗ ಇದೇ ಜಾಗದಲ್ಲಿ ನಾನು ಸ್ಟೆಪ್ಸಿಂದ ಸ್ವಲ್ಪ ಸ್ಕಿಡ್ ಆಗಿ ನನ್ನ ಕಾಲು ಫ್ರ್ಯಾಕ್ಚರ್ ಆಗಿತ್ತು. ಆ ಜಾಗ ತೋರಿಸಿ ನೋಡಿ, ಆ ಜ್ಞಾಪಕ ಬರ್ತಾಯಿದೆ ಇವಾಗ. ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು, ಅಲ್ಲೊಂದು ಸ್ಟೆಪ್ಸ್ ಇದೆ. ಆ ಸ್ಟೆಪ್ಸ್ ಮೇಲೆ ಬಿದ್ದಿದ್ದು ನಾನು. ಇಲ್ಲಿ ಒಂದು ದೇವಸ್ಥಾನ ಇದೆ. ನೀವು ಗೋಲ್ಕೊಂಡ ಮೇಲೆ ಬಂದ ತಕ್ಷಣ ಇಲ್ಲಿ ಒಂದು ದೇವಸ್ಥಾನ ಇದೆ. ಈಗ ನೀವು ನೋಡ್ತಾ ಇರೋದು ಬಾಲಾ ಹಿಸಾರ್ ಅಂತ. ಇಂಥ ಟೂರಿಸ್ಟ್ ಪ್ಲೇಸಲ್ಲಿ ನಮ್ಮ ಬಂಧು ಬಾಂಧವರೆಲ್ಲ ಅಮರ ಪ್ರೇಮಿಗಳು ಎಲ್ಲ ಆ ಕಡೆ ಅವ್ರ ಹೆಸರು ಬರೆದಿಕ್ಕಿದ್ದಾರೆ. ಸೊ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನಮಗೆ ಕಂಪ್ಲೀಟಾಗಿ ಹೈದರಾಬಾದ್ ವ್ಯೂ ಕಾಣಿಸುತ್ತೆ. ಸೊ ಇದೇ ಗೋಲ್ಕೊಂಡ ಫೋರ್ಟ್ನ ಕಡೆಯ ಭಾಗ. ನೀವು ಇಲ್ಲಿ ಬಂದರೆ ನಿಮಗೆ ಕಂಪ್ಲೀಟಾಗಿ ಹೈದರಾಬಾದ್ ಸಿಟಿ ಸಂಪೂರ್ಣವಾಗಿ ಕಾಣಿಸುತ್ತೆ. ಹಾಗೆ ನಾನು ತೋರಿಸ್ದೆ ಅಲ್ವಾ, ಸೊ ಅಲ್ಲೂ ಸಹ ನಿಮಗೆ ವ್ಯೂ ತುಂಬ ಕ್ಲಿಯರಾಗಿ ಕಾಣಿಸುತ್ತೆ. ಈ ಗೋಲ್ಕೊಂಡ ಫೋರ್ಟಿಂದ ಚಾರ್ಮಿನಾರ್ಗೆ ಅನೇಕ ಸುರಂಗ ಮಾರ್ಗಗಳು ಸಹ ಇದೆ ಅಂತೆ. ಇನ್ನೊಂದು ವಿಶೇಷತೆ ಏನಂದರೆ, 600 ವರ್ಷಗಳ ಹಿಂದನೇ ಬೆಟ್ಟದ ಮೇಲಕ್ಕೆ, ಅಂದರೆ ಫೋರ್ಟ್ ಮೇಲ್ಗಡೆ ನೀರು ಸರಬರಾಜು ನಡೀತಾ ಇತ್ತಂತೆ. ಈಗ ನೀವು ನೋಡ್ತಾ ಇರೋದು ರಾಮದಾಸ ಕಾರಾಗೃಹ. ಯಾರಿಗೂ ಗೊತ್ತಿಲ್ಲದಂಥ ಒಂದು ಜಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವುದು ಗೊತ್ತಾ? ಬನ್ನಿ ತೋರಿಸ್ತೇನೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಭಾರತದಲ್ಲೇ ಎಲ್ಲೂ ಸಿಗದಂಥ ಒಂದು ಅಪರೂಪದಂಥ ಮರ. ನಮ್ಮ ಭಾರತದಲ್ಲಿ ಎಲ್ಲೂ ಸಿಗದಂಥ ಅಪರೂಪವಾದಂಥ ಒಂದು ಮರ ಇದು ಅಟಿಯನ್ ಬೊಬಾಯ್ ಟ್ರೀ ಅಂತ. ಇದು ಕೇವಲ ಆಫ್ರಿಕಾ ಖಂಡಗಳಲ್ಲಿ ಮಾತ್ರ ಸಿಗುವಂಥ ಒಂದು ಮರ ಆಗಿದೆ. ಇದರ ಕಾಂಡ ತುಂಬ ದೊಡ್ಡದಾಗಿದೆ. ಇದರೊಳಗೆ ಗುಹೆ ಸಹ ಇದೆ. ಆದರೆ ಇವಾಗ ಇದು ಕಂಪ್ಲೀಟಾಗಿ ಕವರ್ ಮಾಡಿದರೆ ಯಾರೂ ಅಲೋ ಮಾಡೋದಿಲ್ಲ ಒಳಗೆ. ಅಷ್ಟೇ ಅಲ್ಲ, ಇದರಲ್ಲಿ ನೀವು ಈ ಇರುವಂಥ ಮರದ ಜಾಗಗಳಲ್ಲಿ ಅತಿಯಾದಂಥ ನೀರು ಸಹ ಸಿಗುತ್ತೆ. ಮರಗಳ ಮೇಲೆ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಮೇಲೆಲ್ಲ ಹೆಸರುಗಳೆಲ್ಲ ಬರೆದಿದ್ದಾರೆ. ಆದರೆ ಇದು ಮರದ ವ್ಯಾಲ್ಯೂ ಅವ್ರಿಗೆ ಗೊತ್ತಿಲ್ಲ. ಯಾಕಂದರೆ ನಮ್ಮ ಭಾರತದಲ್ಲಿ ಎಲ್ಲೂ ಸಿಗಲ್ಲ ಈ ಥರ ಮರ. ಕೇವಲ ನಮ್ಮ ಭಾರತದಲ್ಲಿ ಕೇವಲ 6 ಮರ ಮಾತ್ರ ಈ ರೀತಿ ಇರೋದು.
ಅದು ನಮ್ಮ ದಕ್ಷಿಣ ಭಾರತದಲ್ಲಿ ಇರುವಂಥ ಏಕೈಕ ಮರ ಇದು. ಇದು ಒಂದು ಗಾಲ್ಫ್ ಏರಿಯಾದಲ್ಲಿದೆ. ಸಾಮಾನ್ಯವಾಗಿ 5 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಬಟ್ ನಾವು ಪರ್ಮಿಷನ್ ಕೇಳಿಕೊಂಡು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಒಳಗೆ ಬಂದ್ವಿ. ನಿಮಗೆ ಹೋಗುವಾಗ ಅದು ತೋರಿಸ್ತೀನಿ ನೋಡಿ, ಗಾಲ್ಫ್ ಸ್ಟೇಡಿಯಂ ಎಷ್ಟು ದೊಡ್ಡದಾಗಿದೆ ಅಂತ. ನೋಡ್ರಿ, ಇದೇ ಗಾಲ್ಫ್ ಏರಿಯಾ. ಇಲ್ಲೇ ಎಲ್ಲ ಸೆಲೆಬ್ರಿಟಿಗಳು ಬಂದು ಗಾಲ್ಫ್ ಆಡುವಂಥ ಜಾಗ. ಆ್ಯಕ್ಚುಲಿ ಅವರು ನಮ್ಮನ್ನ ಅಲೋ ಮಾಡಿಲ್ಲ. ನಾವು ಅವ್ರನ್ನ ಪರ್ಮಿಷನ್ ಕೇಳಿಕೊಂಡು ಇಲ್ಲಿಗೆ ಬಂದ್ವಿ. ಸೊ ನೀವು ಯಾವಾಗಾದ್ರೂ ಬರೋವಾಗಿದ್ದರೆ ಒಂದು 5 ಗಂಟೆ ಮುಂಚೆ ಬನ್ನಿ. ಎಸ್ಪೆಷಲಿ ವೀಕೆಂಡಲ್ಲಿ ತುಂಬ ಕ್ರೌಡ್ ಇರ್ತಾರೆ, ಗಾಲ್ಫ್ ಆಡೋದಕ್ಕೆ ತುಂಬ ಜನ ಬರ್ತಾರೆ. ಸೊ ಸಾಧ್ಯ ಆದರೆ ವೀಕೆಂಡ್ಸಲ್ಲಿ ಬನ್ನಿ.